ಹೇ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಮೈ ಚಾನಲ್ ಫ್ಯಾಷನ್ ಅಂಡ್ ಕುಕಿಂಗ್ ವಿತ್ ಲವ್. ನಾನು ನಿಮ್ಮ ಚಿನ್ನದ ನಾಡಿನ ಚಿನ್ನದಂಥ ಹುಡುಗ, ಮೂಡಲ ಬಾಗಿಲಿನ ಮುದ್ದಿನ ಮಗ. ಏನಪ್ಪ ಸೌದೆ ಒಳ್ಳೆಲ್ಲ ಏನೋ ಮಾಡ್ತಿದ್ದಾನಂತ ಅನ್ಕೋಬೇಡಿ. ನಾನು ಬಂದುಬಿಟ್ಟು ಇವತ್ತು ಸ್ವೀಟ್ ಬೂಂದಿನ ಮಾಡ್ತಿದ್ದೀನಿ. ಬೂಂದಿ ಮಾಡೋದಕ್ಕೆ 2 ಲೀಟ್ರ್ ನೀರು ತಗೊಂಡು 2 kg ಸಕ್ಕರೆ ಹಾಕ್ಕೊಂಡು ಪಾಕ ಬರೋಕ್ಕೆ ಇಟ್ಕೊಂಡಿದ್ದೀನಿ. ಈಗ ಬೂಂದಿಗೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ನಾವು. ನೋಡಿ, ಈಗ 2 kg ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಆ್ಯಕ್ಚುಲಿ ಇದನ್ನು ಜಲ್ಡಿ ಹಿಡಿಬೇಕು, ಲಮ್ಸ್ ಇಲ್ದಿರ. ಸೊ ನಾನೇ ಹೋಗಿ ಮಿಲ್ಲಲ್ಲಿ ಹಾಕ್ಕೊಂಡು ಬಂದಿರೋದ್ರಿಂದ ಜಲ್ಡಿ ಹಿಡಿದಿಲ್ಲ, ಅದೇ ಥರ ಹಂಗೆ ಹಾಕ್ಕೊಂಡಿದ್ದೀನಿ. ಸೊ ನೀವೇನಾದರೂ ಅಂಗಡಿಯಿಂದ ತೊಗೊಬಂದರೆ ಜಲ್ಡಿ ಹಿಡಿಯೋದನ್ನು ಮಾತ್ರ ಮರ್ತೋಗ್ಬಿಡಿ, ಇಲ್ಲಾಂದರೆ ಲಮ್ಸ್ ಬರುತ್ತೆ. ಬೂಂದಿ ಹಾಕೋವಾಗ ನಮಗೆ ಡ್ರಾಪ್ಸು ಕ್ಲೀನಾಗಿ ಬೀಳೋದಿಲ್ಲ. ಸೊ ಈಗ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಲಮ್ಸ್ ಇಲ್ದಿರ ಕ್ಲೀನಾಗಿ ಕಲಿಸ್ಕೊಳ್ಳೋಣ. ನೀವೇನಾದರೂ ಇದೇ ಮೊದಲ ಬಾರಿಗೆ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟೆಂಟ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೋಡಿ, ಸ್ವಲ್ಪ ಬಂದು ಕಲರ್ ಹಾಕ್ಕೊಳ್ತೀನಿ. ಕಲರ್ ಬಂದು ಆಪ್ಷನಲ್ಲು. ಕಲರ್ ಹಾಕೋದ್ರಿಂದ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತ ನಾನು ಕಲರ್ ಹಾಕ್ಕೊಳ್ತಿದ್ದೀನಿ. ನಾವು ಹಂಗೆ ಹಾಕ್ಬಿಟ್ರೆ ಬೂಂದಿ ಅಂತೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋದಿಲ್ವಲ್ಲ, ಆದ್ದರಿಂದ ಸ್ವಲ್ಪ ಸೋಡಾನ ಹಾಕ್ಕೊಳ್ತೀನಿ. ಇದರಲ್ಲಿ ಸೋಡಾ ಹಾಕ್ಕೊಂಡ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಈ ಉಬ್ಬಿ ಬರೋದು ಬಂದುಬಿಟ್ಟು ಜೀರಾದಲ್ಲಿ ಹಾಕಿದ್ರೆ ಜೀರಾ ಬಂದು ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಅಬ್ಸರ್ವ್ ಮಾಡೋದ್ರಿಂದ ಟೇಸ್ಟು ಸ್ಟ್ರಕ್ಚರು ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ಸೋಡಾ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಒಂಚೂರು ಜಾಸ್ತಿ ಆದರೂ ತೊಂದರೆ ಏನಿಲ್ಲ, ತುಂಬ ಚೆನ್ನಾಗಿ ನಮಗೆ ಸ್ಟ್ರಕ್ಚರ್ ಬರುತ್ತೆ. ನೋಡಿ, ಈಗ ಜೀರಾ ಬಂದು ಸುಮಾರು ಒಂದು ಅರ್ಧ ಗಂಟೆ ಕುದಿಸಿದ್ದೀನಿ. ಅರ್ಧ ಗಂಟೆ ಕುದಿಸಿರೋದ್ರಿಂದ ಒಂದೆಳೆ ಪಾಕದ ಥರ ಸ್ವಲ್ಪ ಬಂದಿದೆ. ಸಾಕು ಇಷ್ಟು ನಮಗೆ ಪಾಕ ಬಂದರೆ. ಸೊ ಇದನ್ನು ತೆಗೆದು ಪಕ್ಕಕ್ಕೆ ಇಡ್ತೀನಿ. ಸೊ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಬಾಣಲಿನ ಇಟ್ಟು ಅದರಲ್ಲಿ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಸೊ ಕಬ್ಬಿನ ಬಾಣಲಿ ಯಾಕಪ್ಪ ಉಪಯೋಗಿಸ್ತಾ ಇದ್ದೀನಿ ಅಂದರೆ, ನಮ್ಮ ಬಾಡಿಗೆ ಐರನ್ ಕಂಟೆಂಟ್ ಅನ್ನೋದು ಈ ಕಬ್ಬಿನ ಬಾಣಲಿಯಲ್ಲಿ ಅಡುಗೆ ನಾವು ಮಾಡ್ತಾಯಿದ್ರೆ ನಮಗೆ ಬಾಡಿಗೆ ಬೇಕಾಗಿರೋ ಕಬ್ಬಿನ ಅಂಶ ಎಲ್ಲ ಇದರಲ್ಲಿ ಸಿಗುತ್ತೆ. ಅದರಿಂದನೇ ನಾವು ಐರನ್ನ ಯೂಸ್ ಮಾಡಬೇಕು. ಈ ನಾನ್ ಸ್ಟಿಕ್ಕು, ಅಲ್ಯೂಮಿನಿಯಮ್ನ ಯೂಸ್ ಮಾಡೋದು ಅವಾಯ್ಡ್ ಮಾಡಿ. ಅದು ತುಂಬ ಅಂದರೆ ತುಂಬ ಹೆಲ್ತ್ಗೆ ಹಾನಿಕರ ಆಗುತ್ತೆ. ಸೊ ನೋಡಿ, ಈಗ ಕಂಪ್ಲೀಟಾಗಿ ಎಣ್ಣೆ ಎಲ್ಲ ಕಂಪ್ಲೀಟಾಗಿ ಬಿಸಿಯಾಗಿದೆ. ಸೊ ಬಿಸಿಯಾಗಿರೋದ್ರಿಂದ ಒಂದು ಕಪ್ಪಲ್ಲಿ ಎತ್ಕೊಂಡು, ನನ್ನ ಹತ್ರ ಬೂಂದಿ ಹಾಕೋ ಇದಿಲ್ಲ. ಸೊ ಹಂಗಾಗಿ ನಾನು ಈ ಥರ ಫಿಲ್ಟರ್ ಮಾಡ್ತೀವಲ್ಲ ಅದರಲ್ಲಿ ಹಾಕ್ಕೊಂಡು ಬೂಂದಿನ ಹಾಕ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬರ್ತಿದೆ ಅಂದರೆ ಅಷ್ಟು ಕಲರ್ಫುಲ್ಲಾಗಿ ಬರ್ತಿದೆ. ಒಂದೊಂದು ಬಬಲ್ಸು ಅಷ್ಟು ಅದ್ಭುತವಾಗಿದೆ. ನೋಡ್ತಿದ್ರೆ ಒಂಥರ ಖುಷಿ ಆಗತ್ತಲ್ವ. ನಾವು ಯಾವುದೇ ಅಡುಗೆ ಆಗಲಿ ಪ್ರೀತಿಯಿಂದ ಮಾಡಿದ್ರೆ ಸಿಂಪಲ್ ಆಗಿರೋ ಅಡುಗೆನೂ ಸೂಪರ್ ಆಗಿರುತ್ತೆ. ಏನಂತೀರಾ? ನೋಡಿ, ಈ ಥರ ಕಂಪ್ಲೀಟಾಗಿ ಹಾಕ್ಕೋಬೇಕು. ಎಣ್ಣೆ ಮೇಲೆ ಉಕ್ಕಿ ಬರುತ್ತೆ. ಸೊ ಹಂಗಾಗಿ ಕಡಿಮೆ ಮಾಡ್ಕೋಬೇಕು. ಸೊ ಇದೆಲ್ಲ ಕಂಪ್ಲೀಟಾಗಿ ಇದು ಮಾಡಿ, ಆ ಬಬಲ್ಸ್ ಇರುತ್ತಲ್ವ, ಆ ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು. ಕಂಪ್ಲೀಟಾಗಿ ಸ್ಟಾಪ್ ಆದರೆ ಚೆನ್ನಾಗಿ ನಮಗೆ ಬೂಂದಿ ಬೆಂದಿದೆ ಅಂತ ಅರ್ಥ. ಈ ಬೆಂದಿರೋ ಬೂಂದಿಯನ್ನು ಏನು ಮಾಡಬೇಕಪ್ಪ ಅಂದರೆ, ಪಕ್ಕದಲ್ಲೇ ಜೀರಾನ ಇಟ್ಕೊಂಡಿದ್ದೀರಿ. ಜೀರಾ ಬಂದು ಆ್ಯಕ್ಚುಲಿ ತಣ್ಣಗಾಗೋಗಿದೆ. ಒಂದು ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ತಣ್ಣಗಿರಬೇಕು. ಒಂದು ಬೂಂದಿ ತಣ್ಣಗಾಗಬೇಕು, ಇಲ್ಲಾಂದರೆ ಜೀರಾ ತಣ್ಣಗಾಗಬೇಕು. ನಾನು ಜೀರಾನ ತಣ್ಣಗೆ ಮಾಡ್ಕೊಂಡಿದ್ದೀನಿ. ಈ ಬೂಂದಿನ ಹಂಗೆ ಬೇಯಿಸಿ ಅದರಲ್ಲಿ ಹಂಗೆ ಹಾಕ್ಕೊಳ್ತೀನಿ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಒಂದನ್ನು ಪ್ರೆಸ್ ಮಾಡಿ ನೋಡಿದ್ರೆ ನಮಗೆ ಆ ಕ್ರಂಚಿನೆಸ್ ಬರಬೇಕು. ಈಗ ನಮಗೆ ಬಂದಿದೆ. ಸೊ ಹಂಗಾಗಿ ಇದನ್ನು ತೆಗೆದು ಹಾಕ್ಕೊಳ್ಳೋಣ. ನಾವು ಬಿಸಿಯಾಗಿ ತೆಗೆದು ಆ ಬೂಂದಿನ ಹಂಗೆ ಜೀರಾದಲ್ಲಿ ಹಾಕ್ಕೊಳ್ಳೋಣ. ನೋಡಿ, ನೀವು ನೋಡ್ತಿರ್ಬೋದು ಆ ಬಬಲ್ಸ್ ಅನ್ನೋದು ಆಯಿಲಲ್ಲಿ ಒಂದು ಚೂರು ಇಲ್ಲ. ಸೊ ಯಾಕಿಲ್ಲಪ್ಪ ಅಂದರೆ, ಕಂಪ್ಲೀಟಾಗಿ ನಮ್ಗೆ ಬೆಂದರೆ ಮಾತ್ರನೇ ಆ ಬಬಲ್ಸ್ ಅನ್ನೋದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ನೋಡಿ, ಇದೇ ಥರ ಇರೋದೆಲ್ಲ ಹಾಕ್ಕೊಂಡು ಬೂಂದಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನೆನೆಸ್ಕೊಳ್ಳೋಣ. ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯಲ್ವಾ? ನೋಡಿ, ಕಂಪ್ಲೀಟಾಗಿ ನಾನು ಎಷ್ಟು ಬೇಕೋ ಅಷ್ಟು ಎಲ್ಲ ಕಂಪ್ಲೀಟಾಗಿ ಹಾಕಿ ನೆನೆಸ್ಕೊಂಡು ಬಿಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಅದು ಈ ಸೌದೆ ಒಳ್ಳೆಯಲ್ಲಿ ಮಾಡೋದಂತೂ ಒಂದು ಅಟ್ಲಾಂಟಿಕ್ ಫ್ಲೇವರ್ ಕೊಡುತ್ತೆ. ಆ ಸ್ಮೋಕಿಯಲ್ಲಿ ಕುತ್ಕೊಂಡು ನಾವು ಮಾಡುವ ವರ್ಕ್ ತುಂಬ ಅಂದರೆ ಇದು ಯಾವುದೇ ಆಗಲಿ ಒಂದು ಇಷ್ಟಪಟ್ಟು ಮಾಡಬೇಕು. ಅದಕ್ಕೆ ನನ್ನ ಚಾನಲ್ ಹೆಸರು ಫ್ಯಾಷನೇಟ್ ಕುಕಿಂಗ್ ವಿತ್ ಲವ್ ಅಂತ. ಫ್ಯಾಷನಿಂದ ಏನು ಮಾಡಿದ್ರೂ ಸರಿ, ಅದು ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಕಂಪ್ಲೀಟಾಗಿ ನೆಂದ ಮೇಲೆ ಒಂದು 10 ನಿಮಿಷ ಚೆನ್ನಾಗಿ ನೆನೆಸಿ ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಏನಪ್ಪ ಇದು ಬೂಂದಿ ಒಂದೇ ಕಲರಲ್ಲಿ ಇದೆ ಅಂತ ಬೋರ್ ಹಿಡಿತಿದ್ಯಾ? ಟೆನ್ಷನ್ ತಗೋಬೇಡಿ. ನಾನು 2 ಕಲರ್ ಆ್ಯಡ್ ಮಾಡಿದ್ದೀನಿ. ಅದರಲ್ಲಿ ಒಂದು ಬಂದುಬಿಟ್ಟು ಯೆಲ್ಲೋ ಕಲರು, ಇನ್ನೊಂದು ರೆಡ್ಡು ಮತ್ತು ಗ್ರೀನ್ನ ಆ್ಯಡ್ ಮಾಡ್ತಿದ್ದೀನಿ. ನೋಡಿ, ಎಷ್ಟು ನೋಡೋಕ್ಕೆ ಅಷ್ಟು ಅದ್ಭುತವಾಗಿದೆ. ಅಬ್ಬಬ್ಬಬ್ಬಬ್ಬ, ನೋಡ್ತಿದ್ರೆ ನನಗೆ ಹಂಗೆ ಬಿಸಿಯಾಗಿ ತಿನ್ಬಿಡ್ಬೇಕು ಅನಿಸ್ತದೆ. ಅಷ್ಟು ಕಲರ್ಫುಲ್ ಆಗಿರುತ್ತೆ. ನಾವು ಆ್ಯಕ್ಚುಲಿ ಬೇಕ್ರಿಯಲ್ಲಿ ಸ್ವೀಟ್ ಸ್ಟಾಲಲ್ಲಿ ದೂರದಿಂದ ನೋಡೇ ಖುಷಿ ಪಡ್ತಿರ್ತೀವಿ. ನೋಡಿ, ಇವತ್ತು ನಾನು ಕೈಯಾರೆ ಮಾಡಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಆ್ಯಕ್ಚುಲಿ ನನ್ನ ಹತ್ರ ಸ್ಟೈನ್ಲೆಸ್ ಸ್ಟೀಲು ಪ್ಲೇಟ್ಸ್ ಇದೆ. ಸೊ ಆ ಪ್ಲೇಟ್ಸಲ್ಲಿ ಎಲ್ಲ ಹಾಕಿ
ಮೇಲೆ ಬಂದು ಸಿಲ್ವರ್ ಇದನ್ನು ಇದು ಮಾಡ್ತಾ ಇದೀನಿ. ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಾಕಂದರೆ ಒಂದು ಸ್ವೀಟ್ ಸ್ಟಾಲಲ್ಲಿ ಇದ್ದೀನೇನೋ ಅನ್ನೋ ಒಂದು ಫೀಲ್ ಕೊಡ್ತಿದೆ ನನಗೆ. ತುಂಬ ಇಷ್ಟಪಟ್ಟೆ, ತುಂಬ ಎಂಜಾಯ್ ಮಾಡಿದೆ ಇದರಲ್ಲಿ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ನಿಮ್ಮ ಮೂಡಲ ಬಾಗಿಲ ಮುದ್ದಿನ ಮಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್.